ಒಳ್ಳೆ ಬಸಳೆ ಸಿಕ್ಕಿತ್ತು ಇವತ್ತು, ಸೊಪ್ಪು ಕೂಡ ಒಳ್ಳೆದಿತ್ತು. ಹಾಗೆ ಯಜಮಾನರಿಗೆ ಸೊಪ್ಪನ್ನೇ ಕೊಂಡೋಗಿ ಕೊಟ್ಟೆ. ನನ್ನನ್ನೇ ನೋಡಿದರು ಮಾಡಿ. ನಂತರ ಒಂದು ಒಳ್ಳೆ ರುಚಿಯಾದ ತಿಂಡಿ ಮಾಡಿ ಕೊಟ್ಟೆ. ಭಾರಿ ಇಷ್ಟ ಆಯ್ತು ಯಜಮಾನ್ರಿ, ರುಚಿ ಉಂಟು ಅಂತ ಹಾಗೆ ತಿಂತಾ ಕೂತ್ಕೊಂಡ್ರು. ಈಗ ಆ ತಿಂಡಿ ನಿಮ್ಮ ಜೊತೆಗೂ ಶೇರ್ ಮಾಡುವ ಅಂತ ಇಲ್ಲಿ ಬಸಳೆ ಸೊಪ್ಪು ತೊಗೊಂಡಿದ್ದೇನೆ ನೋಡಿ. ಅದರದ್ದು ದಂಟು ಬೇಡ ನಮಗೆ, ಬರೇ ಸೊಪ್ಪು ಸಾಕು ನೋಡಿ. ಈ ರೀತಿ ಸೊಪ್ಪು ಉಂಟು. ಈಗ ಇದಕ್ಕೆ ಇಷ್ಟು ಬಸಳೆ ಸೊಪ್ಪು, ಬಸಳೆ ಎಲೆ ತೊಗೊಂಡಿದ್ದೇನೆ. ಹಾಗೆಯೇ ಸ್ವಲ್ಪ ಅಕ್ಕಿಯನ್ನು ನೆನೆ ಹಾಕಿದ್ದೇನೆ. ನೆನೆ ಹಾಕಿ ತೊಳೆದು ತಂದಿದ್ದೇನೆ. ಈಗ ಈ ಅಕ್ಕಿ ಗ್ರೈಂಡ್ ಮಾಡಲಿಕ್ಕೆ ಹಾಕುವ. ಇದಕ್ಕೆ ಸ್ವಲ್ಪ ತೆಂಗಿನ ತುರಿ, ಇಲ್ಲಿ ಒಂದು ಕಪ್ ಅಷ್ಟು ಅಕ್ಕಿಗೆ ನಾನೊಂದು 2-3 ಸ್ಪೂನ್ ಅಷ್ಟು ತೆಂಗಿನ ತುರಿ ಹಾಕ್ತಾ ಇದ್ದೇನೆ. ಇದು ದೊಡ್ಡ ಸ್ಪೂನು. ಆನಂತರ ಇದಕ್ಕೆ ಖಾರಕ್ಕನುಸಾರವಾಗಿ ಮೆಣಸು. ತಿಂಡಿಗೂ ಮಾಡ್ಬೋದು, ಊಟಕ್ಕೆ ಮಾಡೋದಾದ್ರೆ ಸ್ವಲ್ಪ ಖಾರ ಜಾಸ್ತಿ ಮಾಡ್ಬೋದು. ಅನಂತರ ಸ್ವಲ್ಪನೇ ಹುಳಿ, ನಂತರ ಚಿಟಿಕೆಯಷ್ಟು ಇಂಗು, 2 ಎಸಳು ಬೆಳ್ಳುಳ್ಳಿ, ಒಂದು ಅರ್ಧ ಸ್ಪೂನಷ್ಟು ಕೊತ್ತಂಬರಿ, ಒಂದು ಸ್ವಲ್ಪ ಬೆಲ್ಲ. ಇದು ಬ್ಯಾಲೆನ್ಸಿಗೆ ಬೆಲ್ಲ ಸ್ವಲ್ಪ ಆದರೂ ಹಾಕಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡುವ. ಈಗ ಇಲ್ಲಿ ಗ್ರೈಂಡ್ ಮಾಡಿ ಆಯಿತು. ಇಲ್ಲಿ ನನಗೊಂದು ಮರ್ತೋಯ್ತು ಗ್ರೈಂಡ್ ಮಾಡುವಾಗ ಉಪ್ಪು ಹಾಕಲಿಕ್ಕೆ. ಗ್ರೈಂಡ್ ಮಾಡುವಾಗಲೇ ಉಪ್ಪು ಹಾಕ್ಬೋದು. ಸ್ವಲ್ಪ ಮಿಕ್ಸಿ ತೊಳೆದ ನೀರು. ನೆಕ್ಸ್ಟ್ ಈ ಬಸಳೆ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಬೇಕು. ತುಂಬ ಪುಡಿ ಅಲ್ಲ, ಹಾಗಂತ ಇಡೀ ಅಲ್ಲ. ಕೆಲವು ಎಲೆ ದೊಡ್ಡದು ಬರ್ತದಲ್ವ, ಸಣ್ಣ ಎಲೆ ಆದರೆ ಸ್ವಲ್ಪ ಕಟ್ಟೆ ಮಾಡ್ಬೋದು. ಇದನ್ನು ಈ ರೀತಿ ಕಟ್ ಮಾಡಬೇಕು. ಹಿಟ್ಟಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಸುವ. ಇದಕ್ಕೆ ಈ ಸೊಪ್ಪು ಮಿಕ್ಸ್ ಮಾಡಿ ಮತ್ತೊಮ್ಮೆ ಕಲಸುವ. ಈಗ ಕಾದ ತವ ಮೇಲೆ ಈ ದೋಸೆ ಹಾಕು. ಮೇಲಿಂದ ಎಣ್ಣೆ ಹಾಕಿ ಟರ್ನ್ ಮಾಡಿ ಹಾಕಿ ಒಳ್ಳೆ ಫ್ರೈ ಮಾಡಿದರೆ ಆಯ್ತು 2 ಸೈಡ್ ಕೂಡ. ಊಟಕ್ಕೆ ಸೂಪರ್ ಆಗ್ತದೆ. ಖಾರವಾಗಿ, ಹುಳಿ, ಸ್ವಲ್ಪ ಸಿಹಿ. ಟೇಸ್ಟಿ ಬಸಳೆ ಸೊಪ್ಪಿನ ದೋಸೆ ರೆಡಿ ಆಯಿತು. ಊಟಕ್ಕಂತೂ ಸೂಪರ್ ಇರ್ತದೆ. ಟೀ ಕಾಫಿಗೂ ಒಳ್ಳೆಯದಾಗ್ತದೆ. ಯಜಮಾನರಿಗೆ ಕೊಡುವಾಗ ಯಜಮಾನರು ಹಾಗೆಯೇ ನೋಡ್ತಾ ಇದ್ರು ದೋಸೆನ. ಅವರಿಗೆ ಎಂಥ ದೋಸೆ ಅಂತಲೇ ಇದು ಗೊತ್ತಾಗಲಿಲ್ಲ. ಅನಂತರ ಒಂದು ತುಂಡು ಬಾರಿ ಮೆಲ್ಲ ತಿಂದರು. ನಂತರ ರುಚಿ ಆಯಿತು ಅಂತ ಅನಿಸುತ್ತೆ. ಆನಂತರ ರೋಲ್ ಮಾಡಿಕೊಂಡು ತಿಂದ್ಕೊಂಡೇ ಕುಟ್ಕೊಂಡ್ರು. ಊಟದ ಟೈಮಲ್ಲಿ ಈ ದೋಸೆನೇ ಮೊದಲು ತಿಂತಾ ಕುತ್ಕೊಂಡ್ರು. ತುಂಬ ಸೂಪರ್ ಆಗಿದೆ ಅಂತ ಹೇಳ್ತಿದ್ರು. ಒಮ್ಮೆ ಟ್ರೈ ಮಾಡಿ ನೀವು ಕೂಡ.